ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರ್ಬೋದು, ಈ ದೇಶ ಕಂಡಂಥ ಅತ್ಯಂತ ಕರಾಳವಾದ ದಿನಗಳೆಂದರೆ ಅದು ದೇಶದಲ್ಲಿ ಜಾರಿಗೆ ತಂದಂತಹ ತುರ್ತು ಪರಿಸ್ಥಿತಿ. ಅದು ಸುಮಾರು ತುರ್ತು ಪರಿಸ್ಥಿತಿ 1975ರಿಂದ 77ರವರೆಗೆ ಸರಿಸುಮಾರು 18 ತಿಂಗಳುಗಳ ಕಾಲ ಹೇರಿದಂಥ ಈ ತುರ್ತು ಪರಿಸ್ಥಿತಿ. ಪ್ರಿಯ ಸ್ನೇಹಿತರೆ, ಬಿ ಡಿ ಜತ್ತಿಯವರ ಜೀವನದಲ್ಲಿ ಆದಂತಹ ಒಂದು ಸ್ವಾರಸ್ಯಕರವಾದ ಘಟನೆಯನ್ನು ನಾನು ನಿಮ್ಮ ಮುಂದೆ ಇವತ್ತು ಹಂಚಿಕೊಳ್ಳಲಿದ್ದೇನೆ. ಬಿ ಡಿ ಜತ್ತಿಯವರು ಈ ದೇಶದ ಉಪರಾಷ್ಟ್ರಪತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದು ಆಗಸ್ಟ್ 31, 1974. ಅವರು ಪೂರ್ಣವಾಗಿ ಉಪರಾಷ್ಟ್ರಪತಿಯಾಗಿದ್ದು ಆಗಸ್ಟ್ 30, 1979ರವರೆಗೆ. ಬಟ್ ಈ ಸಮಯದಲ್ಲಿ ಆದಂಥ ಒಂದು ಸ್ವಾರಸ್ಯಕರ ಘಟನೆಯನ್ನು ನಾನು ನಿಮ್ಮ ಮುಂದೆ ಇಡಲು ಬಯಸುತ್ತೇನೆ. ಬಿ ಡಿ ಜತ್ತಿಯವರು ಉಪರಾಷ್ಟ್ರಪತಿ ಆದ ನಂತರ ಈ ದೇಶದಲ್ಲಿ ಆದಂಥ ಒಂದು ದೊಡ್ಡ ಬೆಳವಣಿಗೆ ಎಂದರೆ ಅದು ತುರ್ತು ಪರಿಸ್ಥಿತಿ. 25 ಜೂನ್ 1975ರಲ್ಲಿ ಏರಿದಂಥ ಈ ತುರ್ತು ಪರಿಸ್ಥಿತಿ ಸರಿಸುಮಾರು 2 ವರ್ಷಗಳಿಗಿಂತ ಅಧಿಕವಾಗಿ ಈ ದೇಶದಲ್ಲಿ ಜಾರಿಯಲ್ಲಿತ್ತು. ಅದಾದ ನಂತರ 1977ರಲ್ಲಿ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿಯವರು ಸಾರ್ವತ್ರಿಕ ಚುನಾವಣೆಯನ್ನು ಘೋಷಣೆ ಮಾಡಿದಾಗ ಈ ದೇಶದಲ್ಲಿ ಆದಂಥ ಒಂದು ವಿಪರ್ಯಾಸವೆಂದರೆ ಮತ್ತು ಅವತ್ತಿನ ಜನ ಆ ಎಮರ್ಜೆನ್ಸಿಯಿಂದ ಎಷ್ಟು ಬೇಸತ್ತು ಹೋಗಿದ್ದಾರೆ ಎಂದು ತಿಳಿದು ಬರುತ್ತದೆ. ಆ ಎಮರ್ಜೆನ್ಸಿಯಿಂದ ನೊಂದಂಥ ಜನ 1977ರಲ್ಲಿ ಇಂದಿರಾ ಗಾಂಧಿ ಸರ್ಕಾರವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದರು. ಅದೇ ಆದ ನಂತರ 1977ರಲ್ಲಿ ರಾಷ್ಟ್ರಪತಿಯಾದಂಥ ಫಕ್ರುದ್ದೀನ್ ಅಲಿಯವರು ಅಕಾಲಿಕ ಮರಣವನ್ನು ಹೊಂದುತ್ತಾರೆ. ಆವಾಗ ಅನಿರೀಕ್ಷಿತವಾಗಿ ಬಿ ಡಿ ಜತ್ತಿಯವರೇ ಈ ದೇಶದ ರಾಷ್ಟ್ರಪತಿಯಾಗುವಂಥ ಸಂದರ್ಭ ಒದಗಿ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ಬಿ ಡಿ ಜತ್ತಿಯವರು ಈ ದೇಶದ ರಾಷ್ಟ್ರಪತಿಯಾದಾಗ ಆರಿಸಿ ಬಂದಂಥ ಪ್ರಧಾನಮಂತ್ರಿ ಶ್ರೀ ಮೊರಾರ್ಜಿ ದೇಸಾಯಿ ಅವರು ಈ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲು ಸಿದ್ಧರಾಗಿರುತ್ತಾರೆ. ಅವತ್ತು ಮೊರಾರ್ಜಿ ದೇಸಾಯಿ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸಿದ್ದು ನಮ್ಮ ರಾಜ್ಯದ ಧೀಮಂತ ನಾಯಕರ ಮತ್ತು ಭಾರತದ ರಾಷ್ಟ್ರಪತಿಯಾದಂಥ ಬಿ ಡಿ ಜತ್ತಿಯವರು. ಶಿಷ್ಯನೇ ಗುರುವಿಗೆ ಪ್ರಮಾಣ ವಚನ ಬೋಧಿಸುವಂಥ ಒಂದು ಪ್ರಸಂಗ ಅವರ ಜೀವನದಲ್ಲಿ ನಡೆದಿತ್ತು.